ನೀ ಯಾವ ಹುಲಿ ಹುಲಿ ನಾ ಹಾ ಯಾಕೆ ಬೇಡ ಬೇಡ ಮಕ್ಕ ನೋಡಿ ಬ್ರೋಸಿ ಮೊದಲ ಕಾಲು ಎಡಹಳ್ಳಿ ಹುಡುಗಿ ನನ್ನೋರ ಮೊದಲ ಸರಸಲದಾಗ ನಿಂದಿ ನಿಂದ ಯಾವೂರ ಮೊದಲ ಕಾಲು ಎಡಹಳ್ಳಿ ಹುಡುಗಿ ನನ್ನೋರ ಮೊದಲ ಸರಸಲದಾಗ ನಿಂದಿ ನಿಂದ ಯಾವೂರ ಮಹಾರಾಷ್ಟ್ರ ಮಲ್ಲಿಗೆ ಹಂಗ ನನ್ನ ಮಾರಿ ಬಣ್ಣ ನನ್ನ ಹಡೆದವಗಲ್ಲ
ಗೊಂಬೆಗಳು ನೋಡ್ರಿ. ಏನಾಗ್ಯಾಳ ಹೌದಲ್ಲ? ಏನಾಗ್ಯಾಳ ದೃಷ್ಟಿ ಗೊಂಬೆ ಅಂದ್ರೆ ಅದು ಚಂದ ಅದಿದೆ, ಸ್ಮಾರ್ಟ್ ಸ್ಮಾರ್ಟ್. ನೀ ಆಟ ಬರೀಗಟ್ಟೆ ಏನಾಗ್ಯಾಳ ದೃಷ್ಟಿ ಗೊಂಬೆ ಅದು ಸ್ಮಾರ್ಟ್ ಅದಿದೆ, ಸ್ಮಾರ್ಟ್ ಗರ್ಲ್. ಅವನು ಕಬ್ಬಿನ ಹೊಲ ನಿಂದಿರಿಸಿದ್ರೆ ಯಾವ್ದ್ರ ಬಾಂಬೆ ಆಗ್ಯಾಳ ಗ್ಯಾಸ್ ಎಲ್ಲ ರಿಪೇರಿ ಮಾಡೋರು ಬಂದಾರಿ. ಅವ್ರಿಗೆ ಹೊಟ್ಟೆ ಕಿಚನ್ ಅದ್ರ ಚಂದ ಇಲ್ಲ ಅಂತ ಹೌದಿಲ್ರಿ? ಏವಿ ನೀ ಚಂದದೆ ಅಂತ ಹೇಳಿದ ಮಗ ಯಾರ ಅಯ್ಯೋ ಅವಿ ದೊಡ್ಡಾರ್ ಬೇಡ ಸಣ್ಣಾರಿಗೆ ಇಲ್ಲತ್ತಲ್ಲ ಅವ್ರಿಗೆ ಹೊಟ್ಟೆಗೆ ಜಾಗ ಇರಬೇಕು. ಅದಕ್ಕೆಲ್ಲ ಅವ್ರು ಮತ್ತೆ ಇಲ್ಲಿ ಬಾಯಲ್ಲಿ ಹೇಳ್ತೀನಿ. ಹಾ ಹೇಳು. ಅವ್ರು ಏನಂತಾರ ಗೊತ್ತನ? ಏನಂತಾರ? ಇಷ್ಟು ಲೈಟ್ ಅದ ಅಂತ ಚಂದ ಕಾಣತ್ತಾರ, ಈಕೆ ಲೈಟ್ ಇಲ್ಲ ಅಂದ್ರೆ ಕಾಣೋದಿಲ್ಲ ಅಂತಾರ. ಗೊಂಬಿ ಹಂಗದ ನೋಡ್ಪ, ಕಟ್ಟಿದ ಗೊಂಬಿ ಹಂಗದ ನೋಡ್ಪ. ಅವ ಅಣ್ಣನ ನೀ ಮತ್ ನಾ ನಿಮ್ಮ ಅಣ್ಣನ ನಿನ್ನ ಕೂಡ ಸಹದಾತಿಗೆ ಹೋಗಿ ಪಾವ ಯಾವ ಸಾಕು ಕೊಡಿ. ಜಾತ್ರೆ ಮುಗಿತು, ನಾಳೆ ಮುಂಜಾನೆ ರೊಟ್ಟಿ ಪಟ್ಟಿ ಮಾಡ್ಬೇಕು. ನಾವು ದಂಡಿಗೆ ಹೆದರ್ಲಿಲ್ಲ, ದಾಳಿಗೆ ಹೆದರ್ಲಿಲ್ಲ, 30 ರೂಪಾಯಿ ಲಿಫ್ಟಿಗೆ ಹಚ್ಚು ಹುಡುಗಿಯಾರಿಗೆ ಹೆದರ್ತೀವಿ ದೋಸ್ತ ನಾವು ಹೇಳಿ ಅಣ್ಣ. ನೋಡು ಲಿಫ್ಟಿಗೆ ತಂಡಕ್ ಬರ್ಬೇಡ, ನಾವು ಬ್ರ್ಯಾಂಡ್ ಮೇಂಟೈನ್ ಮಾಡ್ತೀವಿ. ಲಿಫ್ಟಿಗೆ ಅನ್ನಕ್ ಹೋಗ್ಬೇಡ. ಅವಿ ಭೂಮಿ ಮ್ಯಾಗ ಎಡ ಬ್ರ್ಯಾಂಡ್ ಯಾವುದು ಇವತ್ತ ಎಡಾಳಿ ಒಳಗ ಇಷ್ಟು ಅದ್ಭುತವಾಗಿ 5 ದಿನ ಕಾರ್ಯಕ್ರಮ ಮಾಡಿ ಇವತ್ತು ಇಷ್ಟು ಜನರನ್ನು ತರಿಸಿ, ಮಾಳು ಮಾಮನ ತರಿಸಿ, ನನ್ನ ತರಿಸಿ, ಇಷ್ಟು ಜನ ಎಲ್ಲ ಸೇರಿ ಎಂಜಾಯ್ ಮಾಡಿ ಖುಷಿ ಖುಷಿಯಿಂದ ಕಾರ್ಯಕ್ರಮ ಮಾಡಕತ್ತೀವಿ ಅಂದ್ರೆ ಇದಕ್ಕೆ ಮೂಲ ಕಾರಣೀಕರ್ತರು ಯಾರು ಗೊತ್ತಾನ? ಆಗಲಿ ಯಾವ್ದ ರಾತ್ರಿ ಯಾವ್ದ ಬಿಸಿಲು ಯಾವ್ದ ಮಳೆ ಯಾವ್ದ ತಮ್ಮ ಜೀವ ಪಣಕ್ಕಿಟ್ಟು ಇವತ್ತಿಗೂ ಕೂಡ ಪಾಕಿಸ್ತಾನದ ಬಾರ್ಡರ್ದೊಳಗೆ ಹೊರಡಾತಾರಲ್ಲ ನಿಜವಾದ ಯೋಧರು, ಅವರು ನಿಜವಾದ ಬ್ರ್ಯಾಂಡ್ ಅಂದ್ರೆ. ನನಗೆ ಲಾಭ ಆಗುತ್ತಾ ಇಲ್ಲ ಗೊತ್ತಿಲ್ಲ, ನನ್ನ ಮನೆತನ ಮುಂದೆ ಬರುತ್ತಾ ಇಲ್ಲ ಗೊತ್ತಿಲ್ಲ, ಹಗಲು ಯಾವ್ದ ರಾತ್ರಿ ಯಾವ್ದ ಮಳಿ ಆಗುತ್ತಾ ಇಲ್ಲ ಗೊತ್ತಿಲ್ಲ, ಆದ್ರೂ ಸಾಲ ಮಾಡಿ ಇಂದಲ್ಲ ನಾಳೆ ಬೆಳಿ ತೆಗಿತೀನಿ, ನಾ ರಾಜ ನಂಗೆ ಮೆರಿತೀನಿ ಅಂತ ಹಗಲು ಇರುಳು ದುಡಿತಾನಲ್ಲ ರೈತ, ಅದು ನಿಜವಾದ ಬ್ರ್ಯಾಂಡ್ ಅಂದ್ರೆ. ನಿನ್ನ ನಾವು 5,000 ರೂಪಾಯಿ ಲಿಫ್ಟಿಗೆ ಕಸ್ತೀರಿ, ವಿಚಾರ ಮಾಡಿ ಅಣ್ಣ. 5 ರೂಪಾಯಿ ವಿಮಲ್ ಕನಕನದಲ್ಲೂ ಕೇಸರಿ, 5,000 ರೂಪಾಯಿ ಲಿಫ್ಟಿಗೆ ಕಸ್ತೀರಿ ಅಂದ್ರೆ ನಿಮ್ಮ ದುಡ್ಡು ಎಷ್ಟು ಹದಿಗೆಟ್ಟು ಹೈದರಾಬಾದ್ ಆಗಿರೋ. ಅವಿ ನೀವು ರೊಟ್ಟಿ ಮಾಡಕ್ ಬರ್ತಾನ? ಎದರ್ಲೆ ಮಾಡ್ತಿ? ಯಾ ಹಿಟ್ಟು ರೊಟ್ಟಿ ಮಾಡ್ಬೇಕಾರೆ ಮೊದಲು ಏನ್ ಮಾಡ್ಬೇಕು? ಯಾಕೆ ನಿಮ್ 3 ಸಸಿ ಅನ್ಕೊಂಡಿರ? ಇಲ್ಲ ಅಣ್ಣ ಸರಿ ನೀ ಎಷ್ಟು ಬರೀತಿ ಮಾಡ್ಬೇಕಾದ್ರ ಏನ್ ಮಾಡ್ಬೇಕು? ಕೈ ಸೊನ್ನಿ ಕೈ ಸೊನ್ನಿ. ಅವೇ ಎತ್ತಾಗ ಆಟ ಕೇಳಿ ಎತ್ತ ಕೈ ಸೊನ್ನಿ ಮಾಡೀನಿ. ಅದಕ್ಕೆ ಈ ಕಡೆ ಮಾಡಲ್ಲ, ಯಾಕಂದ್ರೆ ಊರಾಗ ಹುಡುಗ ಜಾಸ್ತಿ ಅದಾರೆ. ಅವ್ರಿದ್ರನ ಎಂತ ಕಾರ್ಯಕ್ರಮ ಆಗೋದು ಊರಾಗ. ಕೈ ಸೊನ್ನಿ ಬೈ ಸೊನ್ನಿ. ರೊಟ್ಟಿ ಮಾಡ್ಬೇಕಾದ್ರ ಮೊದಲು ಏನ್ ಮಾಡ್ಬೇಕು? ಯಾವ ಕರೆ ಹೇಳಿ ರೊಟ್ಟಿ ಮಾಡ್ಬೇಕಾದ್ರೆ ಮೊದಲು ಏನ್ ಮಾಡ್ಬೇಕು? ಒಬ್ಬರಿಗೆ ಗೊತ್ತಿಲ್ಲ, ಒಬ್ಬರಿಗೆ ಗೊತ್ತಿಲ್ಲ ಇವರಾಗ. ಐ ಕಾಂಟ್ ಬಿಲೀವ್ ದಿಸ್. ರೊಟ್ಟಿ ಮಾಡ್ಬೇಕಾದ್ರೆ ಬೆಂಕಿ ಹಚ್ತೀವಿ ನಾವು. ಏನ್ ಮಾಡ್ತಿ? ಬೆಂಕಿ ಹಚ್ತೀವಿ ನಾವು. ನಿಮ್ಮವ್ರು ಹಿಂಗೆ ಬೆಂಕಿ ಹೆಚ್ಚೆ ಮನೆ ಒಂದು 2 ಬಾಗ್ಲ ಮಾಡಿ ಇಟ್ಟಿದ್ದೀವಿ. ಅವಿ ಅದು ಒಲಿ ಹಚ್ಚಬೇಕು, ಬೆಂಕಿ ಹಚ್ಚೋದು ಬೇರೆ. ಹೌದಾ? ಒಲೆ ಬೆಂಕಿ ಹಚ್ತೀವಿ ನಾವು. ಒಂದು ಸೇರ್ ಹಿಟ್ಟಿಗೆ ಎಷ್ಟು ರೊಟ್ಟಿ ಹಾಕೋ? 5 ಮನುಷ್ಯರು ತಿನ್ನೋ ಅಲ್ಲ ರೊಟ್ಟಿ ಸಾಧ್ಯನ ಇಲ್ಲ. ಒಂದು ಸೇರ್ ಹಿಟ್ಟಿಗೆ 5 ರೊಟ್ಟಿ ಮಾಡಿದ್ರೆ ಮಾಮ ಅವಿ ಅಯ್ಯ ಯಾಕೆಲ್ಲ ಮಾಡೇ ಇಲ್ಲಿ ಒಂದು ಓಕೆ ಥ್ಯಾಂಕ್ ಯು. ಬರಲಿ ಜೋರ ಚಪ್ಪಾಳೆ. ನಮ್ಮ ಗುಮ್ಮಟ ನಗರಿ ಹೆಮ್ಮೆಯ ಗಾಯಕಿ, ಜಾನಪದ ಲೋಕದ ಗಾಯಕಿ, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗಾಯಕಿ. ಹೆಸರು ಏನಾಯ್ತಲ್ಲ?
ಮರ್ತು ಬಿಡ್ತೀವ ನಾವು ಮನೇನ. ಯಾಕಂದ್ರೆ ಇವತ್ತ ಮಾಮ ಅಂತ ನನ್ನ ಉತ್ತರ ಕನ್ನಡ ಎಲ್ಲಾರು ಹೇಳ್ತಾರ ಹೇಳ್ರ ನೀವು ಏನೋ ಹೆಸರೇನು ಅಂತ ಹೇಳ್ರು. ಅಲ್ಲ ನಾವ್ ಯಾರು ಇವ್ರು ಯಾರು ಸಾಕು ಬಿಡ ಸಾರ್ಥಕ ನಾವು ಹೊಟ್ಟೆದು ನಾ ಯಾರು ಯಾವ ಗೊತ್ತ ಅಲ್ಲ ಉಡಾಳ್ ಹುಡುಗರು ಅವೇ ಓಡಾಡೋಣ ಬೇಡ ಒಳ್ಳ ಭಕ್ತರ ಕೈ ಮುಗಿದ್ರಣ ದೇವರಿಗೆ ಬೆಲೆ. ಹೌದು ಭಕ್ತರ ಕೈ ಮುಗಿದ್ರಣ ದೇವರಿಗೆ ಬೆಲೆ. ಹಾ ಊರಾಗ ನಮ್ಮಂತ ಉಡಾಳ್ಸೋಳ ಮಕ್ಕಳಿದ್ರಣ ಇಂತ ಹುಡುಗಿಯಾರಿಗೊಂದು ಬೆಲೆ. ನಮ್ಮಂತ ಸ್ಮಾರ್ಟ್ ಗರ್ಲಿಗೂ ಯಾವ ಸ್ಮಾರ್ಟ್ ಬಂದ್ರ ಬಾಯಿಗೆ ಅವಿ 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 ಅಣ್ಣ ಹೌದಾ ಮುದುಳ್ದಾಗ 8 ಮಂದಿ ಬಂದಾರಂತ. ಎಲ್ಲಿ ಈ ಎಡಾಳಿ ಕ್ರಾಸಿಗೆ 15 ಮಂದಿ ಬಂದಾರ. ಯಾರು ಅಲ್ಲಿ ಹೋಗಿ ನೀ ಮೊದಲು ಹಂದಿ ಹಿಡಿಯೋರು ಬಂದಾರಂತ. ನಾನು ಕಣ್ಣಿಗೆ ಹಂದಿ ಹಿಡಿಯೋಕೆ ನಂಗೆ ಕಾಣತೀನ ಅಯ್ಯೋ ಏನ್ ಮಕ್ಕಳಲ್ಲ ಬಿಡು ದೇವ್ರು ಕೊಟ್ರು ಮಕ್ಕಳು ಅಂದೆ. ಹಂಗಂಗೆ ಬ್ಯಾರೆ ಏನಾರ ಅಂದ್ರೆ ಇಟ್ಟೋತನ ತೌಡು ತೆಗೆದ್ರು ಮತ್ತೆ ನಿನ್ನ ತೆಗೆದಾರ ಒಟ್ರು ಕೊಡಿ. ಓಕೆ ಧನ್ಯವಾದಗಳು. ಬರ್ಲಿ ಒಂದ್ಸಾರಿ ಜೋರಾದ ಚಪ್ಪಾಳೆ ಮಾಡಿದ್ರೆ